ಎಲ್ಲ ದ್ವಿತೀಯ ಪಿಯುಸಿಯ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳನ್ನ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ಅವಧಿಯಲ್ಲಿ ಪಿಯುಸಿ ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಂತ ಅರ್ಥಶಾಸ್ತ್ರ ವಿಷಯದ ಅಧ್ಯಾಯ 1 ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಎಂಬ ಅಧ್ಯಾಯವನ್ನ ತೆಗೆದುಕೊಳ್ಳಲಾಗಿದೆ. ಈ ಅಧ್ಯಾಯವನ್ನ ನಿಮ್ಮ ಪಿಯುಸಿ ಬೋರ್ಡ್ ಎಕ್ಸಾಮ್ ಅನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಆ ಎಕ್ಸಾಮಿಗೆ ಮಹತ್ವವಾದಂತ ಪ್ರಶ್ನೆಗಳನ್ನ ಆಯ್ದುಕೊಂಡು ಈ ಒಂದು ಕ್ಲಾಸ್ನಲ್ಲಿ ಚರ್ಚೆ ಮಾಡಲಾಗಿದೆ. ಈ ಒಂದು ಅಧ್ಯಾಯವು ಕಾಮರ್ಸ್ ಮತ್ತು ಆರ್ಟ್ಸ್ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ಅದಕ್ಕೆ ಕೊನೆಯ ತನಕ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೋಡಿದ ಮೇಲೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ, ಆಮೇಲೆ ಕೊನೆಗೆ ಲೈಕ್ ಅನ್ನ ಮಾಡ್ರಿ. ಈಗ ಪ್ರಾರಂಭ ಮಾಡೋಣ. ಪೀಠಿಕೆಗೆ ಸಂಬಂಧಪಟ್ಟಂತೆ ಅಡಮ್ ಸ್ಮಿತ್ ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಪರಿಗಣಿಸಲಾಗಿದೆ. ಅಡಮ್ ಸ್ಮಿತ್ ಅನ್ನು 1776ನೇ ಇಸ್ವಿ ಒಳಗ ವೆಲ್ತ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥವನ್ನ ಬಿಡುಗಡೆ ಮಾಡುತ್ತಾರೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದ್ರ ಲಭ್ಯವಿರುವಂತ ಆರ್ಥಿಕ ಚಟುವಟಿಕೆಗಳನ್ನ ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡುವುದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಉದಾಹರಣೆ ಬೇಡಿಕೆ, ಪೂರೈಕೆ ಮತ್ತು ತುಷ್ಟಿಗುಣ, ಡಿಮಾಂಡ್, ಸಪ್ಲೈ ಅಂಡ್ ಯುಟಿಲಿಟಿ ಇವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಆಗುವಂತ ಉದಾಹರಣೆಗಳು. ಬಹಳ ಸಿಂಪಲ್ ಇದೆ. ಪಿತಾಮಹ ಅಂತ ಕೇಳಿದ್ರೆ ಅಡಮ್ ಸ್ಮಿತ್ ಅಂತ ಹಾಕ್ಬೇಕು. ಅಡಮ್ ಸ್ಮಿತ್ ನ ಗ್ರಂಥ ಕೇಳಿದ್ರೆ ವೆಲ್ತ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರಗಳ ಸಂಪತ್ತು ಅಂತ ಹಾಕ್ಬೇಕು. ಆ ಗ್ರಂಥವನ್ನ ಯಾವಾಗ ಬಿಡುಗಡೆ ಆಯ್ತು ಅಂತ ಕೇಳಿದ್ರೆ 1776. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕೇಳಿದ್ರೆ ಆರ್ಥಿಕ ಚಟುವಟಿಕೆಗಳನ್ನ ಸಣ್ಣ ಸಣ್ಣ ಭಾಗವಾಗಿ ಅಧ್ಯಯನ ಮಾಡುವುದಕ್ಕೆ ನಾವೇನ್ ಕರಿತೀವಿ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಎಕ್ಸಾಂಪಲ್ ಡಿಮಾಂಡ್, ಸಪ್ಲೈ ಮತ್ತು ಯುಟಿಲಿಟಿ. ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದು ಪೀಠಿಕೆ. ಪೀಠಿಕೆ ಆದ್ಮೇಲೆ ಆರ್ಥಿಕತೆಯಲ್ಲಿ ಬರುವಂತ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ. ಕೆಳಗಡೆ ಪ್ರತಿ ಸಮಾಜವು ಅಥವಾ ಪ್ರತಿ ಆರ್ಥಿಕತೆಯು ಯಾವ ಸರಕುಗಳನ್ನ ಉತ್ಪಾದಿಸಬೇಕು, ಹೇಗೆ ಈ ಸರಕುಗಳನ್ನ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಈ ಸರಕುಗಳನ್ನ ಎಂಬುದನ್ನ ನಿರ್ಧರಿಸಲು ಸಾಧ್ಯವಾಗಬೇಕು. ನೋಡ್ರಿ, ಏನ್ ಸಮಾಜವನ್ನ ವಸ್ತುವನ್ನ ಉತ್ಪಾದನೆ ಮಾಡ್ತೇವಲ್ಲ, ಆ ಉತ್ಪಾದನೆ ಮಾಡುವಂತ ವಸ್ತುಗಳನ್ನ ಹೇಗೆ, ಯಾರಿಗಾಗಿ ಮತ್ತು ಯಾವ ರೀತಿಯಲ್ಲಿ ಉತ್ಪಾದಿಸಬೇಕು ಎಂಬುದನ್ನ ನಿರ್ಧರಿಸಲು ನಮಗೆ ಸಂಪೂರ್ಣವಾಗಿ ಸಾಧ್ಯ ಆಗ್ಬೇಕು. ಅಂದಾಗ ಮಾತ್ರ ವಸ್ತುವನ್ನ ಉತ್ಪಾದನೆ ಮಾಡಲು ಸುಲಭವಾಗ್ತದೆ. ಆದ್ರೆ ವಾಸ್ತವವಾಗಿ ಈ 3 ಪ್ರಶ್ನೆಗಳು ಯಾರಿಗಾಗಿ, ಏನು, ಹೇಗೆ ಎಂಬುದು ಪ್ರಸ್ತುತವಾಗಿ ಬಹಳ ಕಠಿಣವಾದಂತ ವಿಷಯಗಳಾಗಿದೆ. ಅಂದ್ರೆ ನಾವು ವಸ್ತುವನ್ನ ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಯಾವ ರೀತಿ ಉತ್ಪಾದನೆ ಮಾಡಬೇಕು ಎಂಬುದು ದೊಡ್ಡ ಗೊಂದಲವಾಗಿ ಪ್ರಸ್ತುತವಾಗಿ ಆರ್ಥಿಕತೆಯಲ್ಲಿ ಉಳಿದಿದೆ. ಹೀಗಾಗಿ ಈ ಆರ್ಥಿಕತೆಯಲ್ಲಿ ಬರುವಂತ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನ ನಾವೇನ್ ಮಾಡೋಣ, ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡೋಣ. ಪ್ರಮುಖವಾಗಿ ಆರ್ಥಿಕತೆಯಲ್ಲಿ 3 ಸಮಸ್ಯೆಗಳು ಬರ್ತಾವು. ಆ ಸಮಸ್ಯೆಗಳು ಯಾವ ಅಂತೇಳಿ ಈಗ ಚರ್ಚೆ ಮಾಡೋಣ. ಇಲ್ಲಿ ನೋಡ್ರಿ, ಮೊದಲನೇ ಸಮಸ್ಯೆ ಏನೇನು ಉತ್ಪಾದಿಸಬೇಕು ಎಂಬುದು ಮೂಲಭೂತ ಆರ್ಥಿಕತೆಯ ಸಮಸ್ಯೆ ಒಂದಾಗಿದೆ. ಪ್ರತಿಯೊಂದು ಸಮಾಜವು ಎಷ್ಟು ಸಂಭವನೀಯ ಸರಕುಗಳನ್ನ ಮತ್ತು ಸೇವೆಗಳನ್ನ ಉತ್ಪಾದಿಸುತ್ತದೆ ಎಂಬುದನ್ನ ನಿರ್ಧರಿಸಬೇಕು. ಉದಾಹರಣೆ, ಹೆಚ್ಚು ಆಹಾರ, ಬಟ್ಟೆ, ವಸತಿಗಳನ್ನ ಉತ್ಪಾದಿಸಬೇಕೆ ಅಥವಾ ಹೆಚ್ಚು ಐಷಾರಾಮಿ ವಸ್ತುಗಳನ್ನ ಹೊಂದಬೇಕೆ ಎಂಬುದು ಮೂಲಭೂತ ಆರ್ಥಿಕ ಸಮಸ್ಯೆಯಾಗಿ ಉಳಿದಿದೆ. ಬಹಳ ಸಿಂಪಲ್ ಐತಿ. ನಾವು ಆರ್ಥಿಕತೆ ಒಳಗ ಹಲವಾರು ವಿಭಿನ್ನ ರೂಪವಾದಂತ ವಸ್ತುವನ್ನ ಉತ್ಪಾದನೆ ಮಾಡಲಾಗ್ತದೆ. ಆದ್ರೆ ನಮಗ್ ಏನ್ ಸಮಸ್ಯೆ ಅಂತಂದ್ರ ಯಾವ ವಸ್ತುವನ್ನ ಉತ್ಪಾದಿಸಬೇಕು,
ನೋಡ್ರಿ ಏನು ಯಾವ ವಸ್ತುವನ್ನ ಉತ್ಪಾದಿಸಬೇಕು, ಇಲ್ಲಿ ಎಕ್ಸಾಂಪಲ್ ಕೂಡ ಆತ. ಏನ ಆಹಾರ ಬಟ್ಟೆಯನ್ನ ಉತ್ಪಾದಿಸಬೇಕು ಅಥವಾ ನಮಗೆ ಬೇಕಾದಂತ ಐಷಾರಾಮಿ ವಸ್ತುವನ್ನ ಉತ್ಪಾದಿಸಬೇಕು ಎಂಬುದು ಗೊಂದಲವಾಗಿ ಉಳಿತದ. ಎರಡೂ ಉತ್ಪಾದನೆ ಮಾಡಕ ನಮ್ ಕಡೆ ಸಂಪನ್ಮೂಲ ಕೊರತೆ ಐತಿ. ಹೀಗಾಗಿ ಒಂದನ್ನ ಉತ್ಪಾದನೆ ಮಾಡಬೇಕು, ಇನ್ನೊಂದನ್ನ ಕೈ ಬಿಡಬೇಕು. ಯಾವುದನ್ನ ಉತ್ಪಾದನೆ ಮಾಡಬೇಕು ಮತ್ತು ಯಾವುದನ್ನ ಕೈ ಬಿಡಬೇಕು ಎಂಬುದು ಮೂಲಭೂತ ಆರ್ಥಿಕ ಸಮಸ್ಯೆಗಳಲ್ಲಿ ಮೊದಲನೆಯ ಸಮಸ್ಯೆ ಆಗಿದೆ. ಏನು ಏನೇನು ಉತ್ಪಾದಿಸಬೇಕು, ಬಹಳ ಈಜಿ ಐತಿ. ಎಲ್ಲಾ ಉತ್ಪಾದನೆ ಮಾಡಕ್ಕಾಗೋದಿಲ್ಲ. ಆ ಎಲ್ಲಾ ವಸ್ತುಗಳನ್ನ ನಾವು ಏನ್ ಉತ್ಪಾದನೆ ಮಾಡಬೇಕು ಎಂಬುದು ಮೂಲಭೂತ ಆರ್ಥಿಕತೆಯ ಸಮಸ್ಯೆ ಒಂದಾಗಿದೆ. ಕ್ಲಿಯರ್. ಸೆಕೆಂಡ್ ಒನ್ ನೋಡ್ರಿ, ಹೇಗೆ ಉತ್ಪಾದಿಸಬೇಕು. ಮೊದಲನೇ ಸಮಸ್ಯೆ ಏನೇನು ಉತ್ಪಾದಿಸಬೇಕು, ಎರಡನೇ ಸಮಸ್ಯೆ ಹೇಗೆ ಉತ್ಪಾದಿಸಬೇಕು. ಇದು ಎರಡನೇ ಸಮಸ್ಯೆ ಆಗಿದೆ. ಒಂದು ಅರ್ಥವ್ಯವಸ್ಥೆಯಲ್ಲಿ ಸರಕುಗಳನ್ನ ಯಾರು ಉತ್ಪಾದಿಸುತ್ತಾರೆ ಅಥವಾ ಯಾವ ಸಂಪನ್ಮೂಲಗಳಿಂದ ಹಾಗೂ ಯಾವ ಉತ್ಪಾದನಾ ತಂತ್ರದಿಂದ ಉತ್ಪಾದಿಸುತ್ತಾರೆ ಎಂಬುದು ಮೂಲಭೂತ ಆರ್ಥಿಕ ಸಮಸ್ಯೆ ಆಗಿದೆ. ಸುಲಭವಾಗಿ ಹೇಳ್ಬೇಕಂತಂದ್ರ ಇದೊಂದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿದೆ. ಇಲ್ಲಿ ಉದಾಹರಣೆ ಐತಿ ನೋಡ್ರಿ. ನಾವು ವಿದ್ಯುತ್ತನ್ನ ತೈಲದಿಂದ ಉತ್ಪಾದಿಸಬೇಕು ಅಥವಾ ನೀರಿನಿಂದ ಉತ್ಪಾದಿಸಬೇಕು ಅಥವಾ ಯಾವ ವಿಧಾನವನ್ನ ಬಳಸಿಕೊಂಡು ನಾವು ವಿದ್ಯುತ್ತನ್ನ ಉತ್ಪಾದನೆ ಮಾಡಬೇಕು ಎಂಬುದು ಗೊಂದಲವಾಗಿ ಉಳಿತದ. ಓಕೆನಾ. ಇಷ್ಟು ತಲೆಯಾಗ ಹೋಗ್ಲಿಕ್ಕ ಬಹಳ ಸಿಂಪಲ್ ಐತಿ. ನಾವು ಒಂದು ವಸ್ತುವನ್ನ ಉತ್ಪಾದನೆ ಮಾಡಕ ಹಲವಾರು ವಿಧಾನಗಳನ್ನ ಬಳಸ್ತೇವೆ. ಏನೋ ಒಂದು ವಸ್ತುವನ್ನ ಉತ್ಪಾದನೆ ಮಾಡಕ ಹಲವಾರು ವಿಧಾನಗಳನ್ನ ಬಳಸ್ತೇವೆ. ಆ ವಿಧಾನಗಳಲ್ಲಿ ನಾವು ಯಾವ ವಿಧಾನವನ್ನ ಬಳಸ್ಕೋಬೇಕು ಅಥವಾ ಆ ವಿಧಾನದಿಂದ ಹೇಗೆ ವಸ್ತುವನ್ನ ಉತ್ಪಾದನೆ ಮಾಡಬೇಕು ಎಂಬುದು ಗೊಂದಲವಾಗಿ ಉಳಿದಿದೆ. ಈ ಎಕ್ಸಾಂಪಲ್ ಕೂಡ ಐತ್ ನೋಡ್ರಿ. ವಿದ್ಯುತ್ತನ್ನ ಉತ್ಪಾದನೆ ಮಾಡಕ್ ನಮಗ ವಿಧಾನಗಳು ಬಹಳ. ಒಂದು ತೈಲದಿಂದ ಉತ್ಪಾದನೆ ಮಾಡಬಹುದು ಅಥವಾ ಕಲ್ಲಿದ್ದಲಿಂದ ಉತ್ಪಾದನೆ ಮಾಡಬಹುದು ಅಥವಾ ನೀರಿನಿಂದ ಉತ್ಪಾದನೆ ಮಾಡಬಹುದು. ಇದರಲ್ಲಿ ಯಾವುದರಿಂದ ಉತ್ಪಾದನೆ ಮಾಡ್ಬೇಕು ಅನ್ನೋದು ನಮಗ ದೊಡ್ಡ ಸಮಸ್ಯೆಯಾಗಿ ಉಳಿದಿದೆ. ಅದಕ್ಕ ಇದು ಯಾವುದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಆಗಿದೆ, ತಂತ್ರಜ್ಞಾನಕ್ಕೆ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಆಗಿದೆ. ಏನು ವಸ್ತುಗಳನ್ನ ಹೇಗೆ ಉತ್ಪಾದಿಸಬೇಕು ಎಂಬುದು ಇದು ಆರ್ಥಿಕತೆಯ ಎರಡನೇ ಸಮಸ್ಯೆ ಆಗಿದೆ. ನೆಕ್ಸ್ಟ್ ಒಂದು ನೋಡ್ರಿ. ಒಂದನೇದು ಏನು ಉತ್ಪಾದಿಸಬೇಕು, ಎರಡನೇದು ಹೇಗೆ ಉತ್ಪಾದಿಸಬೇಕು, ಇನ್ನೊಂದು ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದು ಮೂಲಭೂತ ಆರ್ಥಿಕತೆಯ ಮತ್ತೊಂದು ಸಮಸ್ಯೆ ಆಗಿದೆ. ಈ ಸಮಸ್ಯೆಯು ವಿತರಣೆಗೆ ಸಂಬಂಧಪಟ್ಟಂತ ಸಮಸ್ಯೆ ಆಗಿದೆ. ಅಂದರೆ ನಾವು ಉತ್ಪಾದಿಸುವ ಸರಕು ಮತ್ತು ಸೇವೆಗಳನ್ನ ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದು ಮೂಲಭೂತ ಆರ್ಥಿಕ ಸಮಸ್ಯೆ ಆಗಿದ್ದು, ಆರ್ಥಿಕ ಪ್ರಗತಿಯ ಫಲವನ್ನ ಪಡೆಯುವ ಮತ್ತು ಆದಾಯವನ್ನ ಸಂಪತ್ತಿನ ಹಂಚಿಕೆ ನ್ಯಾಯಸಮ್ಮತವಾಗಿದೆಯೇ ಅಥವಾ ರಾಷ್ಟ್ರೀಯ ಉತ್ಪನ್ನವು ವಿಭಿನ್ನ ಗೃಹಕೃತ್ಯಗಳ ನಡುವೆ ಹೇಗೆ ಹಂಚಿಕೆಯಾಗಿದೆ ಎಂಬುದನ್ನ ನಾವೇನ್ ಮಾಡಬೇಕು, ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅಂದ್ರ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ನಾವೇನು ವಸ್ತುವನ್ನು ಉತ್ಪಾದನೆ ಮಾಡ್ತೇವಲ್ಲ, ಸಮಾಜದೊಳಗ ವಿಭಿನ್ನವಾದಂತ ಜನರನ್ನ ನಾವು ಕಾಣ್ಬೋದು. ಕೆಲವೊಂದ್ ಕಡೆ ಬಡವರು ಇರ್ತಾರ, ಮಧ್ಯಮ ವರ್ಗದ ಜನಾಂಗವನ್ನ ಕಾಣ್ಬೋದು, ಶ್ರೀಮಂತರನ್ನ ಕಾಣ್ಬೋದು. ಅವೆಲ್ಲರ ನಡುವೆ ಇರುವಂತ ರಾಷ್ಟ್ರೀಯ ಉತ್ಪನ್ನ ಸಮಾನವಾಗಿ ಹಂಚಿಕೆ ಆಗೋದಿಲ್ಲ, ಸಂಪತ್ತು ಸಮಾನವಾಗಿ ಹಂಚಿಕೆ ಆಗುವುದಿಲ್ಲ. ಇಂಥ ಇರುವಂತ ಒಂದು ಸಂದರ್ಭದಲ್ಲಿ ನಾವು ಉತ್ಪಾದನೆ ಮಾಡುವಂತ ವಸ್ತುಗಳನ್ನ ಯಾವ ಜನಾಂಗಕ್ಕೆ ಉತ್ಪಾದನೆ ಮಾಡಬೇಕು ಎಂಬುದು ದೊಡ್ಡ ಗೊಂದಲವಾಗಿ ಉಳಿತದ. ಹೀಗಾಗಿ ಮೂಲಭೂತ ಆರ್ಥಿಕ ಸಮಸ್ಯೆಯ ಮೂರನೇ ಸಮಸ್ಯೆ ಯಾವುದು, ಯಾರಿಗಾಗಿ ಉತ್ಪಾದಿಸಬೇಕು. ಟೋಟಲ್ ಆಗಿ 3 ಸಮಸ್ಯೆ ಬರ್ತಾವು. ಒಂದು ಏನು ಉತ್ಪಾದಿಸಬೇಕು, ಎರಡು ಯಾರಿಗಾಗಿ ಉತ್ಪಾದಿಸಬೇಕು, ಇನ್ನೊಂದೇನು ಹೇಗೆ ಉತ್ಪಾದಿಸಬೇಕು ಎಂಬುದು ಮೂಲಭೂತ ಆರ್ಥಿಕತೆಯ ಪ್ರಮುಖವಂತ 3 ಸಮಸ್ಯೆಗಳ ಆಗ್ತಾವ. ಸೂಕ್ಷ್ಮವಾಗಿ ಗಮನಿಸಿ ಬುಕ್ ಒಳಗ ನೋಟ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಪ್ರಮುಖವಾದ ಟಾಪಿಕ್ ಉತ್ಪಾದನಾ ಸಾಧ್ಯತಾ ಗಡಿರೇಖೆ. ನಿಮ್ ಎಕ್ಸಾಮ್ ಒಳಗ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಕೇಳಬಹುದು. ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ ನೋಡೋಣ. ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಅಪರಿಮಿತ ಅಂತಂದ್ರೆ ಬಹಳವಾಗಿವೆ. ಏನೋ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಅಥವಾ ಬಹಳವಾಗಿದ್ದು ಮತ್ತು ಸಂಪನ್ಮೂಲಗಳು ಮಿತವಾಗಿವೆ. ನಿಮಗೆ ತಿಳಿಲಿಕ್ಕಂತಂದ್ರ ನಮ್ ಏನು ಬಯಕೆ ಇದಾವಲ್ಲ, ಬಯಕೆ ಮೀನ್ಸ್ ಆಸೆ. ಮಾನವನ ಬಯಕೆಗಳು ಸಿಕ್ಕಾಪಟ್ಟಿ ಅದಾವ, ಅಪರಿಮಿತ ಅದಾವ, ಲೆಕ್ಕಕ್ಕನೇ ಇಲ್ಲ, ಸಿಕ್ಕಾಪಟ್ಟಿ. ಅಂತ ಇರುವಂತ ಬಯಕೆಗಳನ್ನ ಉತ್ಪಾದನೆ ಮಾಡಕ ನಮ್ ಕಡೆ ಇರುವಂತ ಸಂಪನ್ಮೂಲ ಏನದಾವು ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿದೆ. ಸಂಪನ್ಮೂಲ ಕಡಿಮೆ ಅದಾವ, ಅದ ಬಯಕೆ ಏನದಾವು ಹೆಚ್ಚಳವಾಗಿದಾವ. ಅಂದರೆ
ಮಿತ ಅನ್ನಕ್ ಇನ್ನೊಂದು ಉದಾಹರಣೆ ಐತಿ ನೋಡ್ರಿ ಇಲ್ಲಿ. ಅಂದರೆ ಸಂಪನ್ಮೂಲಗಳು ಕೊರತೆಯಿಂದ ಕೂಡಿವೆ. ನೋಡ್ರಿ, ಮಾನವನ ಬಯಕೆಗಳನ್ನ ಈಡೇರಿಸಲು ನಮ್ಮ ಕಡೆ ಇರುವಂತ ಸಂಪನ್ಮೂಲಗಳು ಮಿತವಾಗಿವೆ ಅಥವಾ ಕೊರತೆಯಿಂದ ಇವೆ. ಹೀಗಾಗಿ ಕೊರತೆಯ ಸಂಪನ್ಮೂಲಗಳನ್ನ ವಿಭಿನ್ನ ಸರಕು ಮತ್ತು ಸೇವೆಗಳ ಸಂಭವನೀಯ ಉತ್ಪಾದನೆಯಲ್ಲಿ ಹೇಗೆ ಹಂಚಿಕೆ ಮಾಡಬೇಕು ಎಂಬುದು ದೊಡ್ಡ ಸಮಸ್ಯೆಯಾಗಿ ಉಳಿತದ. ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನ ಹೇಗೆ ವಿತರಣೆ ಮಾಡ್ಕೋಬೇಕು, ನೋಡ್ರಿ, ಮೊದ್ಲಿಕ್ಕೆ ಹೇಗೆ ಹಂಚಿಕೆ ಮಾಡ್ಕೋಬೇಕು, ಆ ಉತ್ಪಾದನೆ ಅಂತ ವಸ್ತುಗಳನ್ನ ಹೇಗೆ ವಿತರಣೆ ಮಾಡಬೇಕು ಎಂಬುದು ಪ್ರತಿಯೊಂದು ಆರ್ಥಿಕತೆ ಎದುರಿಸುವಂತ ಒಂದು ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ಪ್ರಮುಖ ಕಾರಣ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಸಂಪನ್ಮೂಲಗಳು ಏನ್ ಮಿತವಾಗಿದಾವಲ್ಲ, ಆ ಮಿತವಾಗಿದ್ದ ಕಾರಣವಾಗಿ ಆರ್ಥಿಕತೆಯಲ್ಲಿ ಇಂಥ ಸಮಸ್ಯೆಗಳು ಸಂಭವಿಸ್ತವೆ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಪ್ರೊಫೆಸರ್ P.A. ಸ್ಯಾಮುಲ್ಸನ್ ರವರು ವಿರಳತೆ ಮತ್ತು ಆಯ್ಕೆಯ ಸಮಸ್ಯೆಗಳನ್ನ ಚರ್ಚಿಸಲು ಉತ್ಪಾದನಾ ಸಾಧ್ಯತಾ ರೇಖೆಯನ್ನ ಬಳಸಿಕೊಂಡಿದ್ದಾರೆ. ಈ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯನ್ನ ಬಳಕೆ ಮಾಡ್ತಾರೆ ಯಾರು? P.A. ಸ್ಯಾಮುಲ್ಸನ್. ಅವ್ರು ನೋಡ್ರಿ, ಪೂರ್ಣೋದ್ಯೋಗ ಮತ್ತು ಪೂರ್ಣ ಉತ್ಪಾದನೆಯನ್ನ ಸಾಧಿಸಿದ ಆರ್ಥಿಕ ವ್ಯವಸ್ಥೆಗಳು ಕೂಡ ಸಂಪನ್ಮೂಲಗಳ ವಿರಳತೆಯಿಂದ ಅಪರಿಮಿತ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲಾಗವು ಎನ್ನುವುದು ಉತ್ಪಾದನಾ ಸಾಧ್ಯತಾ ರೇಖೆಯು ಸ್ಪಷ್ಟಪಡಿಸುತ್ತದೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ, ಇವೇನ ಸಂಪನ್ಮೂಲಗಳು ಕಡಿಮೆ ಇದಾವಲ್ಲ, ಆ ಸಂಪನ್ಮೂಲಗಳು ಕಡಿಮೆ ಇದ್ದಾಗ ನಮಗೆ ಬೇಕಾದಂತ ಸಂಪೂರ್ಣ ವಸ್ತುಗಳನ್ನ ಉತ್ಪಾದನೆ ಮಾಡಕ ಆರ್ಥಿಕತೆಯಲ್ಲಿ ಅಸಾಧ್ಯವಾಗುತ್ತದೆ ಎಂಬುದನ್ನ ಈ ಉತ್ಪಾದನಾ ಸಾಧ್ಯತಾ ರೇಖೆ ನಮ್ಗೆ ಏನ್ ಮಾಡ್ತದ, ತಿಳಿಸಿ ಕೊಡ್ತದ. ಇನ್ನೂ ತಲೆ ಒಳಗೆ ಹೋಗ್ಲಿಕ್ಕಂತಂದ್ರ, ನಾವು ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂತಂದ್ರ ಮತ್ತೊಂದು ವಸ್ತು ಉತ್ಪಾದನೆ ತ್ಯಾಗ ಮಾಡ್ಬೇಕಾಗ್ತದ. ಎರಡು ವಸ್ತುವನ್ನ ಉತ್ಪಾದನೆ ಮಾಡಕ್ ಆಗುದಿಲ್ಲ. ಯಾಕ? ನಮ್ ಕಡೆ ಸಂಪನ್ಮೂಲ ಪ್ರಮಾಣ ಕಡಿಮೆ ಐತಿ. ಈ ಸಂಪನ್ಮೂಲಗಳ ಪ್ರಮಾಣ ಕಡಿಮೆ ಇದ್ದಾಗ ಒಂದು ವಸ್ತುವನ್ನ ಉತ್ಪಾದನೆ ಮಾಡಿ ಮತ್ತೊಂದು ವಸ್ತುವನ್ನ ತ್ಯಾಗ ಮಾಡುವುದಲ್ಲ, ಆ ತ್ಯಾಗ ಮಾಡುವುದನ್ನ ತಿಳಿಸುವಂತ ಒಂದು ಸಿದ್ಧಾಂತಕ್ಕೆ ನಾವೇನ್ ಕರಿತೀವಿ? ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಕರಿತೀವಿ. ಓಕೆನಾ. ಕ್ಲಿಯರ್ ಆತಂತೇಳಿ ತಿಳ್ಕೊತಾನೆ. ನೆಕ್ಸ್ಟ್ ನೋಡ್ರಿ, ಉತ್ಪಾದನಾ ಸಾಧ್ಯತಾ ಗಡಿಯ ಅರ್ಥ ಅಂದ್ರ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂದ್ರೇನು, ಮೀನಿಂಗ್ ತಿಳ್ಕೊನು. ಆರ್ಥಿಕತೆ ಒಂದು ತನ್ನ ಮಿತ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಬಳಸಿಕೊಂಡು, ನೋಡ್ರಿ, ಆರ್ಥಿಕತೆ ಒಂದು ತನ್ನಲ್ಲಿರುವಂತ ಮಿತ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಬಳಸಿಕೊಂಡು ಉತ್ಪಾದಿಸಲು ಸಾಧ್ಯವಿರುವ ಎರಡು ಸರಕುಗಳ ಉತ್ಪಾದನಾ ಸಾಧ್ಯತೆಗಳನ್ನ ತೋರಿಸುವಂತ ರೇಖೆಯನ್ನ ನಾವೇನ್ ಕರಿತೀವಿ? ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತ ಕರಿತೀವಿ. ನೋಡ್ರಿ, ಸಿಂಪಲ್ ಆಗಿ ಹೇಳ್ತ ನೋಡ್ರಿ, ಇಲ್ಲಿ ನಮ್ ಕಡೆ ಸಂಪನ್ಮೂಲ ಕಡಿಮೆ ಇರ್ತಾವ. ಆ ಕಡಿಮೆ ಇರುವಂತ ಸಂಪನ್ಮೂಲಗಳನ್ನ ಬಳಸಿಕೊಂಡು ನಮಗೆ ಏನು ಉತ್ಪಾದನೆ ಮಾಡಕ್ ವಸ್ತುವ ಸಾಧ್ಯತೆ ಇರುತ್ತಲ್ಲ, ಆ ಸಾಧ್ಯವಿರುವಂತ ಎರಡು ವಸ್ತುಗಳ ಉತ್ಪಾದನೆ ಸಾಧ್ಯತೆಗಳನ್ನ ತೋರಿಸುವಂತ ಒಂದು ರೇಖೆಗೆ ನಾವ್ ಏನ್ ಕರಿತೀವಿ? ಉತ್ಪಾದನಾ ಸಾಧ್ಯತಾ ರೇಖೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ, ಸಂಪನ್ಮೂಲ ಕಡಿಮೆ ಅದಾವು. ಆ ಸಂಪನ್ಮೂಲ ಕಡಿಮೆ ಇದ್ದಾಗ ಎರಡು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂತ ಆಸೆ ಐತಿ. ಆ ಎರಡು ವಸ್ತುವನ್ನ ಉತ್ಪಾದನೆ ಮಾಡಕ್ ನಾವೇ ಸಂಪನ್ಮೂಲ ಬಳಸ್ಕೋತೀವಲ್ಲ, ಅದನ್ನ ಒಂದು ತೋರಿಸುವಂತ ಒಂದು ಸಾಧ್ಯತೆಗೆ ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಕರಿತೀವಿ. ಇದು ಮೀನಿಂಗು. ಮೀನಿಂಗ್ ಆದ್ಮೇಲೆ ಕಲ್ಪನೆ ನೋಡ್ರಿ. ಈ ಒಂದು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯು ಕೇವಲ ಎರಡು ವಸ್ತುಗಳನ್ನ ಮಾತ್ರ ಗಣನೆಗೆ ತೆಗೆದುಕೊಂಡಿದೆ. ತಂತ್ರಜ್ಞಾನವು ಸ್ಥಿರವಾಗಿರುತ್ತದೆ, ಸಂಪನ್ಮೂಲಗಳು ಮಿತ ಪ್ರಮಾಣದಲ್ಲಿ ಇರುತ್ತವೆ ಎಂಬ ಕಲ್ಪನೆಗಳ ಆಧಾರದ ಮೇಲೆ ಈ ಒಂದು ಗಡಿ ರೇಖೆಯನ್ನ ಅಧ್ಯಯನ ಮಾಡಲಾಗಿದೆ. ಇನ್ನೂ ಡೀಪ್ ಆಗಿ ತಿಳ್ಕೊಬೇಕಂತಂದ್ರ, ಈ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯನ್ನ ಒಂದು ಕೋಷ್ಟಕ ಅಥವಾ ಪಟ್ಟಿಯ ಸಹಾಯದಿಂದ ತಿಳಿದುಕೊಳ್ಳೋಣ. ಮೊದಲನೇ ಕಾಲಮಲ್ಲಿ ಉತ್ಪಾದನೆಯ ಸಾಧ್ಯತೆಗಳಿವೆ. ಎರಡನೇ ಕಾಲಮಲ್ಲಿ ಉಕ್ಕುಗಳ ಉತ್ಪಾದನೆ, ಅದು 1000 ಯೂನಿಟ್ಗಳಲ್ಲಿ. ಮೂರನೇ ಕಾಲಂನಲ್ಲಿ ಗೋಧಿಯ ಉತ್ಪಾದನೆ 1000 ಯೂನಿಟ್ಗಳಲ್ಲಿ. ಸಂಯೋಜನೆ ಎ ನೋಡ್ರಿ, ಎ ಸಂಯೋಜನೆಯಲ್ಲಿ ಲಭ್ಯವಿರುವಂತ ಎಲ್ಲಾ ಸಂಪನ್ಮೂಲಗಳನ್ನ ಬಳಸಿಕೊಂಡು ನಾವು 10,000 ಯೂನಿಟ್ ಅಷ್ಟು ಗೋಧಿಯನ್ನ ಉತ್ಪಾದನೆ ಮಾಡಬಹುದು. ನೋಡ್ರಿ, ಎ ಸಂಯೋಜನೆಯಲ್ಲಿ ನಮ್ಮ ಬಳಿ ಇರುವಂತ ಎಲ್ಲಾ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ನಾವು ಎಷ್ಟು ಪ್ರಮಾಣದ ಗೋಧಿಯನ್ನ ಉತ್ಪಾದನೆ ಮಾಡಬಹುದು? 10,000 ಯೂನಿಟ್ ಅಷ್ಟು ಗೋಧಿಯನ್ನ ಉತ್ಪಾದನೆ ಮಾಡಬಹುದು ಎಂಬುದು ಎ ಸಂಯೋಜನೆ. ಬಿ ಸಂಯೋಜನೆ ನೋಡ್ರಿ,
ನಮಗೆ ಉಕ್ಕನ್ನ ಉತ್ಪಾದನೆ ಮಾಡ್ಬೇಕಂತೇಳಿ ಬಯಕೆ ಐತಿ, ಆಸೆ ಐತಿ. ಆ ಉಕ್ಕನ್ನ ಉತ್ಪಾದನೆ ಮಾಡ್ಬೇಕಂತೇಳಿ ನಾವೇನಾದ್ರು ಆಸೆ ಮಾಡಿದ್ರ ಗೋಧಿಯ ಉತ್ಪಾದನೆಯನ್ನ ಕಡಿಮೆ ಮಾಡ್ಬೇಕಾಗ್ತದ. ಮೊದ್ಲೇಕ ಲಭ್ಯವಿರುವಂತ ಎಲ್ಲಾ ಸಂಪನ್ಮೂಲವನ್ನ ಸಂಪೂರ್ಣವಾಗಿ ಬಳಸಿಕೊಂಡು 10,000 ಯೂನಿಟ್ ಅಷ್ಟು ಗೋಧಿ ಉತ್ಪಾದನೆ ಮಾಡಬಹುದು. ಆದ್ರೆ ಬಿ ಸಂಯೋಜನೆಯಲ್ಲಿ ನಾವು ಉಕ್ಕನ್ನ ಉತ್ಪಾದಿಸಬೇಕು ಎಂಬ ಬಯಕೆ ಆತಂತಂದ್ರ ಅವಾಗ 1,000 ಯೂನಿಟ್ ಅಷ್ಟು ಗೋಧಿಯನ್ನ ತ್ಯಾಗ ಮಾಡ್ಬೇಕಾಗ್ತದ. ತ್ಯಾಗ ಮಾಡಿದಾಗ ನಮ್ಮಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳಿಂದ 1,000 ಯೂನಿಟ್ ಅಷ್ಟು ಉಕ್ಕು ಉತ್ಪಾದನೆ ಆಗ್ತದ, 9,000 ಗೋಧಿ ಯೂನಿಟ್ ಅಷ್ಟು ಉತ್ಪಾದನೆ ಆಗ್ತದ. ಮತ್ತೆ ಉಕ್ಕಿನ ಉತ್ಪಾದನೆಯನ್ನ 2ಕ್ಕೆ ಹೆಚ್ಚಳ ಮಾಡಿದಾಗ ಗೋಧಿಯ ಉತ್ಪಾದನೆ ಪ್ರಮಾಣ 7ರಷ್ಟು ಕಡಿಮೆ ಆಗ್ತದ. ಉಕ್ಕಿನ ಉತ್ಪಾದನೆಯನ್ನ ಮತ್ತೆ ಹೆಚ್ಚಳ ಮಾಡಿದಾಗ ಗೋಧಿಯ ಉತ್ಪಾದನೆ 4ರಷ್ಟು ಕಡಿಮೆ ಮಾಡಬೇಕು ಅಥವಾ ತ್ಯಾಗ ಮಾಡಬೇಕಾಗ್ತದ. ಅಥವಾ ಸಂಪೂರ್ಣವಾಗಿ ಲಭ್ಯವಿರುವಂತ ಎಲ್ಲಾ ಸಂಪನ್ಮೂಲವನ್ನ ಬಳಸಿಕೊಂಡು ಕೇವಲ ನಾನು ಉಕ್ಕನ್ನ ಮಾತ್ರ ಉತ್ಪಾದನೆ ಮಾಡುತ್ತೇನೆ ಎಂಬ ಮನೋಭಾವನೆ ಇತ್ತಂತಂದ್ರ ನಾವೇನ್ ಮಾಡ್ಬೋದು, 4,000 ಯೂನಿಟ್ ಅಷ್ಟು ಉಕ್ಕನ್ನ ಉತ್ಪಾದನೆ ಮಾಡಬಹುದು. ಅವಾಗ ಗೋಧಿಯ ಉತ್ಪಾದನೆ ಶೂನ್ಯ ಆಗ್ತದ. ಹೀಗಾಗಿ ಈ ಟೇಬಲ್ನ ಸಿಂಪಲ್ ಅಂಡರ್ಸ್ಟ್ಯಾಂಡ್ ಅಂತಂದ್ರ ಒಂದು ವಸ್ತುವಿನ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡ್ಬೇಕಂತಂದ್ರ ಮತ್ತೊಂದು ವಸ್ತುವಿನ ಉತ್ಪಾದನೆಯನ್ನ ಕಡಿಮೆ ಮಾಡಬೇಕಾಗುತ್ತದೆ. ಅಥವಾ ಲಭ್ಯವಿರುವಂತ ಎಲ್ಲಾ ಸಂಪನ್ಮೂಲವನ್ನ ಒಂದೇ ಉತ್ಪಾದನೆ ತೊಡಗಿಸಬಹುದು. ಈ ಟೇಬಲ್ ನೋಡ್ರಿ, ಒಂದೇ ವಸ್ತು ಉತ್ಪಾದನೆ ಅಂತಂದ್ರೆ 10,000 ಗೋಧಿ ಉತ್ಪಾದನೆ ಮಾಡಬಹುದು. ನನಗೆ ಗೋಧಿ ಬೇಡಪ್ಪ, ಉಕ್ಕನ್ನ ಉತ್ಪಾದನೆ ಮಾಡ್ತಾ ಅಂತಂದ್ರ ಲಭ್ಯವಿರುವಂತ ಸಂಪನ್ಮೂಲಗಳಿಂದ 4,000 ಯೂನಿಟ್ ಅಷ್ಟು ಏನ್ ಮಾಡ್ಬೋದು, ನಾನು ಉಕ್ಕನ್ನ ಉತ್ಪಾದನೆ ಮಾಡಬಹುದು ಎಂಬುದನ್ನ ಈ ಒಂದು ರೇಖಾಚಿತ್ರ ಪಟ್ಟಿ ನಮ್ಗೆ ಏನ್ ಮಾಡ್ತದ, ತಿಳಿಸಿ ಕೊಡ್ತದ. ಈ ಟೇಬಲಿನ ಸಂಪೂರ್ಣವಾದಂತ ಮಾಹಿತಿ ಒಂದು ಲೈನ್ ಹೇಳ್ಬೇಕಂತಂದ್ರ ಸಂಪನ್ಮೂಲಗಳು ಮಿತವಾಗಿ ಇರುತ್ತವೆ. ಆ ಸಂಪನ್ಮೂಲಗಳು ಮಿತವಾಗಿರುವಾಗ ನಾವು 2 ವಸ್ತುವನ್ನ ಉತ್ಪಾದನೆ ಮಾಡಲು ಪ್ರಯತ್ನ ಪಟ್ಟಾಗ ಒಂದು ವಸ್ತುವಿನ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡುತ್ತಾ ಹೋದಂತೆ ಮತ್ತೊಂದು ವಸ್ತುವಿನ ಉತ್ಪಾದನೆಯನ್ನ ಕಡಿಮೆ ಮಾಡುತ್ತಾ ಅಥವಾ ತ್ಯಾಗ ಮಾಡುತ್ತಾ ಬರಲಾಗುತ್ತದೆ ಎಂಬುದು ಈ ಉತ್ಪಾದನಾ ಸಾಧ್ಯತಾ ಗಡಿರೇಖೆ ಪಟ್ಟಿಯ ಮೂಲಕ ನಾವೇನ್ ಮಾಡ್ಬೋದು, ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಓಕೆನಾ, ಕ್ಲಿಯರ್ ಆತಂತ ತಿಳ್ಕೊತೇನೆ. ಅದಕ್ಕೆ ಸಂಬಂಧಪಟ್ಟಂತ ಕೋಷ್ಟಕದಲ್ಲಿ ಇರುವಂತ ಮಾಹಿತಿಯನ್ನ ಇಲ್ಲಿ ಸಂಪೂರ್ಣವಾಗಿ ಇವಾಗನೇ ಐತಿ ನೋಡ್ರಿ, ಇವಾಗನೇನ ನೋಟ್ ಮಾಡ್ಕೋರಿ. ಅದಾದ್ಮೇಲೆ ಈ ಉತ್ಪಾದನಾ ಸಾಧ್ಯತಾ ಗಡಿರೇಖೆಯನ್ನ ಒಂದು ರೇಖಾಚಿತ್ರದ ಸಹಾಯದಿಂದ ತಿಳ್ಕೊಬಹುದು. OY ಅಕ್ಷದಲ್ಲಿ ಉಕ್ಕಿನ ಉತ್ಪಾದನೆಯನ್ನ, OY ಅಕ್ಷದಲ್ಲಿ ಗೋಧಿಯ ಉತ್ಪಾದನೆಯನ್ನ ತೋರಿಸಲಾಗಿದೆ. OX ಅಕ್ಷದಲ್ಲಿ ಉಕ್ಕಿನ ಉತ್ಪಾದನೆ, OY ಅಕ್ಷದಲ್ಲಿ ಏನ್ ಮಾಡಲಾಗಿದೆ, ಗೋಧಿಯ ಉತ್ಪಾದನೆಯನ್ನ ಬಿಂಬಿಸಲಾಗಿದೆ. ಎ ಮತ್ತು ಇ ಎಂಬ ರೇಖೆ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯಾಗಿದೆ. ಎ ಮತ್ತು ಇ ಇದು ಯಾವ ರೇಖೆಯಾಗಿದೆ, ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯಾಗಿದೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಲಿ, ಬಹಳ ಈಜಿ ಐತಿ. ಇಲ್ಲಿ ಲಭ್ಯವಿರುವಂತ ನಾವು ಎಲ್ಲಾ ಸಂಪನ್ಮೂಲಗಳನ್ನ ಗೋಧಿಗೆ ಬಳಕೆ ಮಾಡ್ಕೊಂಡಾಗ ಇಲ್ಲಿ ಗೋಧಿ ಐತಿ ನೋಡ್ರಿ, ಇಲ್ಲಿ 10 ಐತಿ ನೋಡ್ರಿ ಗೋಧಿ. ಲಭ್ಯವಿರುವಂತ ಸಂಪನ್ಮೂಲವನ್ನ ಗೋಧಿಯ ಉತ್ಪಾದನೆಗೆ ಬಳಸಿಕೊಂಡಾಗ ನಾವು 10,000 ಯೂನಿಟ್ ಅಷ್ಟು ಏನ್ ಮಾಡ್ಬೋದು, ಗೋಧಿಯನ್ನ ಉತ್ಪಾದನೆ ಮಾಡ್ಬೋದು. ಆವಾಗ ಉಕ್ಕಿನ ಉತ್ಪಾದನೆ ಶೂನ್ಯವಾಗಿರ್ತದ ನೋಡ್ರಿ, ಉಕ್ಕಿನ ಉತ್ಪಾದನೆ ಶೂನ್ಯವಾಗಿರ್ತದ. ಅಥವಾ ಲಭ್ಯವಿರುವಂತ ಎಲ್ಲಾ ಸಂಪನ್ಮೂಲವನ್ನ ನಾವು ಉಕ್ಕಿನ ಉತ್ಪಾದನೆಗೆ ಬಳಸಿಕೊಂಡಾಗ 4,000 ಉಕ್ಕನ್ನ ಉತ್ಪಾದನೆ ಮಾಡ್ಬೋದು, ಶೂನ್ಯದಷ್ಟು ಗೋಧಿ ಉತ್ಪಾದನೆ ಆಗ್ತದೆ. ನನಗೆ ಬೇಡ ಅಂತಂದ್ರ 2 ವಸ್ತುಗಳನ್ನ ಉತ್ಪಾದನೆ ಮಾಡ್ತೇವಂತಂದ್ರ ಬಿ ಸಂಯೋಜನೆ ನೋಡ್ರಿ, ಬಿ ಒಳಗ 1,000 ಯೂನಿಟ್ ಅಷ್ಟು ಉಕ್ಕು ಉತ್ಪಾದನೆ ಮಾಡ್ಬೋದು, 9,000 ಏನ್ ಮಾಡ್ಬೋದು, ಗೋಧಿಯನ್ನ ಉತ್ಪಾದನೆ ಮಾಡ್ಬೋದು. ಇನ್ನೊಂದು ನೋಡ್ರಿ, 2,000 ಉಕ್ಕನ್ನ ಉತ್ಪಾದನೆ ಮಾಡಿದಾಗ ನಾವೇನ್ ಮಾಡ್ಬೋದು, 7ರಷ್ಟು ಗೋಧಿ ಉತ್ಪಾದನೆ ಮಾಡ್ಲಾಗ್ತದ. ಇನ್ನೊಂದು ನೋಡ್ರಿ, ಡಿ ಸಂಯೋಜನೆಯಲ್ಲಿ 3,000 ಯೂನಿಟ್ ಉಕ್ಕನ್ನ ಉತ್ಪಾದನೆ ಮಾಡುವಾಗ ನಾವು ಗೋಧಿಯನ್ನ ಎಷ್ಟು ಮಾಡ್ಬೋದು, 4,000 ಉತ್ಪಾದನೆ ಮಾಡ್ಬೋದು ಎಂಬುದನ್ನ ಈ ರೇಖಾಚಿತ್ರ ನಮ್ಗೆ ತಿಳಿಸಿಕೊಡ್ತದ. ಈ ರೇಖೆ ಐತಿ ನೋಡ್ರಿ, ಇದು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ. ಇಲ್ಲಿ ಎ ಸಂಯೋಜನೆ ಐತಿ, ಇಲ್ಲಿ ಬಿ ಐತಿ, ಇಲ್ಲಿ ಸಿ ಐತಿ, ಇಲ್ಲಿ ಡಿ ಐತಿ, ಇಲ್ಲಿ ಇ ಸಂಯೋಜನೆ ಐತಿ.
ಇದು ಸಂಪೂರ್ಣವಾಗಿ 4,000, ಇದು ಸಂಪೂರ್ಣವಾಗಿ 10,000 ಗೋಧಿಯ ಉತ್ಪಾದನೆಯನ್ನು ತೋರಿಸುವಂತ ಒಂದು ರೇಖೆ ಆಗಿದೆ. ಓಕೆನಾ, ಈಜಿ ಐತಿ. ಸೂಕ್ಷ್ಮವಾಗಿ ಗಮನಿಸಿ ನಾ ಹೇಳಿದಂತ ಮಾಹಿತಿಯನ್ನು ನೀವು ಕಲೆ ಹಾಕೊಂಡ್ರೆ ಸುಲಭವಾಗಿ ಮಾಡ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇಷ್ಟು ಮಟ್ಟ ಹೇಳಿದನ್ನ ಇಲ್ಲಿ ಇವಾಗನೇ ಐತಿ, ಇವಾಗನೇ ಮೂಲಕ ಏನ್ ಮಾಡ್ಕೊಳ್ಳಿ, ಬುಕ್ ಒಳಗ ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಪ್ರಮುಖವಾದಂತ ಅಂಶ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಳೋಣ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದ್ರ ಇದು ಸಣ್ಣ ಸಣ್ಣ ಘಟಕಗಳನ್ನ ಅಧ್ಯಯನ ಮಾಡುತ್ತದೆ. ಎರಡನೇದು ಸಮಗ್ರ ಅರ್ಥಶಾಸ್ತ್ರ, ಇದು ಇಡೀ ಆರ್ಥಿಕತೆಯ ಸಮಗ್ರ ಅಧ್ಯಯನವಾಗಿದೆ. ಈಚೆ ಕಡೆ ಬರ್ರಿ. ಸೂಕ್ಷ್ಮ ಅರ್ಥಶಾಸ್ತ್ರವನ್ನ ಬೆಲೆ ಸಿದ್ಧಾಂತವೆಂದು ಕರೆಯಲಾಗುತ್ತದೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವನ್ನ ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೋಡ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರವು ಅನುಭೋಗಿಯ ವರ್ತನೆ ಸಿದ್ಧಾಂತ, ಗೇಣಿ ಸಿದ್ಧಾಂತ, ಕೂಲಿ ಸಿದ್ಧಾಂತ ಮುಂತಾದ ಸಣ್ಣ ಘಟಕಗಳನ್ನ ಅಧ್ಯಯನವನ್ನು ಒಳಗೊಂಡಿದೆ. ಇದು ಸಮಗ್ರ ಅರ್ಥಶಾಸ್ತ್ರವು ಆದಾಯ ಸಿದ್ಧಾಂತ, ಉದ್ಯೋಗ ಸಿದ್ಧಾಂತ, ಹೂಡಿಕೆ ಸಿದ್ಧಾಂತ ಮುಂತಾದ ಸಮಗ್ರ ಘಟಕಗಳ ಅಧ್ಯಯನವನ್ನು ಒಳಗೊಂಡಿದೆ. ಈಚೆ ಕಡೆ ಬಗ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರವು ಭಾಗಶಃ ಸಮತೋಲನವನ್ನ ವಿಶ್ಲೇಷಣೆ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯನ್ನ ಮಾಡುತ್ತದೆ. ಇನ್ನು ನಿಮ್ಗೆ ಜಾಸ್ತಿ ಬೇಕಂತಂದ್ರ ಸೂಕ್ಷ್ಮ ಅರ್ಥಶಾಸ್ತ್ರವು ಸಂಕುಚಿತವಾಗಿದೆ, ಸಮಗ್ರ ಅರ್ಥಶಾಸ್ತ್ರವು ವಿಶಾಲವಾಗಿದೆ ಎಂಬುದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವಾಗಿದೆ. ಇವತ್ತಿನ ಈ ಒಂದು ಅವಧಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಪೀಠಿಕೆ, ಮೂಲಭೂತ ಆರ್ಥಿಕ ಸಮಸ್ಯೆಗಳು, ಉತ್ಪಾದನಾ ಸಾಧ್ಯತಾ ಗಡಿರೇಖೆ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಳಲಾಗಿದೆ. ಮುಂದಿನ ಒಂದು ಅವಧಿಯಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬಗೆ 2 ಅಂಕದ ಪ್ರಶ್ನೆಗಳನ್ನ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ 2ನೇ ವಿಡಿಯೋನ ಹಾಕಲಾಗುತ್ತದೆ. ಹೀಗಾಗಿ ಏನು 2ನೇ ವಿಡಿಯೋ ಒಳಗ ಬಿಟ್ಟ ಸ್ಥಳ, ಒಂದು ವಾಕ್ಯ, ಬಹುವಾಕ್ಯ ಮತ್ತು 2 ಅಂಕದ ಪ್ರಶ್ನೆಗಳನ್ನ ಇದೇ ಅಧ್ಯಾಯದ ಮೇಲೆ ಯಾವ ಯಾವ ಪ್ರಶ್ನೆಗಳನ್ನ ಕೇಳಬಹುದು ಎಂಬುದನ್ನ ಮಾಹಿತಿಯನ್ನ ಕಲೆ ಹಾಕೊಂಡು ನಾಳೆ ಅವಧಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದ ಭಾಗ 2 ವಿಡಿಯೋವನ್ನ ಹಾಕಲಾಗುತ್ತದೆ. ಓಕೆನಾ, ಇಲ್ಲಿಯ ತನಕ ಈ ವಿಡಿಯೋ ನೋಡಿದಂತ ಎಲ್ಲಾ PUC ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ. ಇದೇ ಸಪೋರ್ಟ್ ಮಾಡಿದಾಗ ನಿರಂತರವಾಗಿ ನಿಮಗೆ PUC ಒಳಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಬರ್ತಾವಲ್ಲ, ಆ 2 ಭಾಗದ ಎಲ್ಲಾ ಅಧ್ಯಾಯಗಳನ್ನ ಇದೇ ರೀತಿ ನೋಟ್ಸ್ ಮಾಡಿಕೊಂಡು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಓಕೆ, ನಮಸ್ಕಾರ, ಥ್ಯಾಂಕ್ ಯು.